ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 1/4 kg ಆಗಷ್ಟು ಗೋಧಿ ಹಿಟ್ಟನ್ನು ಸಹ ತೊಗೊತಿದ್ದೇನೆ. ಅಂದರೆ ಇದು ನಮಗೆ ಪರೋಟ ಮಾಡೋಕ್ಕೆ. ಮತ್ತು ಇಲ್ಲಿ ನೋಡ್ಬೋದು ಒಂದು ಸ್ವಲ್ಪನೇ ಒಂದು 1/4 ಕಪ್ಗಿನಲ್ಲೂ ಸ್ವಲ್ಪ ಕಡಿಮೆ ಮೈದಾ ಹಿಟ್ಟನ್ನು ತೊಗೊಂಡಿದ್ದೇನೆ. ಇದು ಆಪ್ಷನು, ಬೇಕಿದ್ರೆ ತೊಗೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇವತ್ತು ನೋಡಿರಿ, ನಾನೊಂದು ಮಿನಿ ಮೆಂತ್ಯ ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡ್ಬೋದು, ನಾನು 1 ಕಟ್ಟು ಮೆಂತ್ಯ ಸೊಪ್ಪನ್ನು ಇದನ್ನು ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ರೀ. ಇವತ್ತು ನಾವು ಈ ಒಂದು ಮಿನಿ ಮೆಂತ್ಯ ಪರೋಟವನ್ನು ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟ್ ಆಗಿರ್ತದೆ ಮತ್ತು ಮಕ್ಕಳಿಗೆ ತುಂಬ ಹೆಲ್ದಿ ಆದಂಥದ್ದೊಂದು ಪರೋಟ. ಇವತ್ತು ನೋಡ್ಬೋದು, ಈಗ ನಾನು ಹಿಟ್ಟು ಕಲಿಸ್ಕೊತೀನಿ ರೀ. ಇದಕ್ಕೆ ನಾನು ಇವಾಗ ಹಿಟ್ಟನ್ನು ಸ್ವಲ್ಪ ಹಾಕೋತಾ ಇದ್ದೀನಿ, ತುಂಬ ಇಲ್ಲ. ಇದು ನನಗೆ ಮತ್ತೆ ಲಟ್ಟಿಸೋಕ್ಕೆ ಬೇಕಾಗುತ್ತೆ. ಒಂದು 4 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಮತ್ತು ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಯಾಕಂದರೆ ಈಗ ಬೆಳಿಗ್ಗೆ ನಮಗೆ ಮಕ್ಕಳಿಗೆ ಬರೀ ದಿನ ಒಂದು ಇಡ್ಲಿ ಉಪ್ಪಿಟ್ಟು ಮತ್ತು ಇಡ್ಲಿ ದೋಸೆ ಮಾಡ್ತೀವಿ ನೋಡಿರಿ, ಉಪ್ಪಿಟ್ಟು ಅದೆಲ್ಲ ಬೇಜಾರಾದಾಗ ಈ ಥರ ಒಂದು ಬೆಳಗ್ಗೆ ಒಂಚೂರು ಬೇಗ ಇದ್ದರೆ ಸಾಕು, ಈ ಥರ ನಮಗೆ ರೆಡಿ ಆಗುತ್ತೆ. ಇದಕ್ಕೆ ನೋಡಿರಿ, ಒಂಚೂರು ನಾನು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಅಂದರೆ ಹಿಟ್ಟಿಗೆ ನಾವು ಉಪ್ಪನ್ನು ಸೇರಿಸಬೇಕಾಗುತ್ತೆ. ಮತ್ತು ಇದಕ್ಕೆ ನೋಡಿರಿ, ನಾವು ಅಜ್ವೇನು, ಅಂದರೆ ಅಜ್ವೇನು ಮಕ್ಕಳ ಹೆಲ್ತಿಗೆ ಒಳ್ಳೆಯದು ಮತ್ತು ದೊಡ್ಡವರಿಗೆ ಹೆಲ್ತಿಗೂ ಒಳ್ಳೆಯದು ಮತ್ತು ಜೀರ್ಣಶಕ್ತಿಗೂ ಒಳ್ಳೆಯದು. ಹಾಗಾಗಿ ನಾವು ಇದರೊಳಗೆ ಅಜ್ವೇನನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಮತ್ತು ಇದಕ್ಕೆ ನೋಡಿರಿ, ಒಂದು ಸ್ವಲ್ಪ ಇದು 2-3 ಟೇಬಲ್ ಸ್ಪೂನಷ್ಟು ಮೊಸರನ್ನು ಇಟ್ಕೊಂಡಿದ್ದೇನೆ. ಯಾಕಂತಂದರೆ ಇದು ಮೊಸರಿಗೆ ನಮ್ಮದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾವು ಇದರೊಳಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತೀವಿ ನೋಡಿರಿ, ಹಾಗಾಗಿ ಇದು ಒಳ್ಳೆಯ ಒಂದು ಟೇಸ್ಟ್ ಬರುತ್ತೆ. ಹಾಗಾಗಿ ಇದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು, ನಮ್ಮದು ಮೆಂತ್ಯ ಸೊಪ್ಪಿಗೆ ನೋಡಿರಿ, ಇದರೊಳಗೆ ಸ್ವಲ್ಪ ಕಹಿ ಅಂಶ ಇರ್ತದೆ ನೋಡಿರಿ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದಕ್ಕೆ ನಾನು ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಕಲಿಸ್ಬೇಕ್ರಿ. ಅಂದರೆ ಕಹಿ ಅಂಶ ಹೋಗುತ್ತೆ. ಈ ಥರ ಒಂಚೂರು ಹಿಂಗೆ ಕೈಯಲ್ಲಿ ಸ್ವಲ್ಪನೇ ಈ ಥರನೇ ಮಾಡ್ಕೊಂಡ್ರೆ ಇದರೊಳಗಿನ ಕಹಿ ಅಂಶ ಹೋಗುತ್ತೆ. ಮತ್ತು ನಮಗೆ ಪರೋಟ ಮಾಡಬೇಕಾದ್ರೆ ಇದು ನಮಗೆ ಕಹಿ ಬರೋದಿಲ್ಲ. ನೋಡ್ಬೋದು, ನಮ್ಮದು ನೀರು ಇದು ಕಹಿ ಅಂಶ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಇದು ನೀವು ಐಸ್ ಇತ್ತು ಅಂತಂದರೆ ಮನೆಯಲ್ಲಿ ಒಂಚೂರು ಐಸನ್ನು ತೊಗೊಂಡು ಸಹ ಈ ಉಪ್ಪಿನ ಜೊತೆಗೆ ನೀವು ಇದನ್ನು ಈ ಥರ ಮಾಡ್ಕೊಂಡ್ರೂ ಸಾಕು ಆಗುತ್ತೆ. ನಾನು ಇದನ್ನು ಚೆನ್ನಾಗಿ ತೊಳೆದಿದ್ದೀನಿ ನೋಡಿರಿ. ಹಾಗಾಗಿ ಇದನ್ನು ಈ ಥರ ನೋಡಿರಿ, ಈಗ ನಾನು ಹಿಂಗೆ ಮಾಡೋಕತ್ರೆ ಸಾಕು. ಇದನ್ನು ಈ ಥರ ನಮಗೆ ನೀರು ಅಂದರೆ ಕಹಿ ಅಂಶ ಎಲ್ಲ ನಮಗೆ ಇದರಿಂದ ಹೊರಗೆ ಬರ್ತದೆ. ಇವಾಗ ನೋಡ್ಬೋದು, ಒಂದು ಚಿಟಿಕೆ ಅಷ್ಟು ಅರಿಶಿಣವನ್ನು ಹಾಕ್ಕೊಂಡಿದ್ದೇನೆ ರೀ ನಾನು. ಇದಕ್ಕೆ ಇವಾಗ ಇದಕ್ಕೆ ಒಂಚೂರು ನಾವು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕಾಗತ್ತೆ. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತುಪ್ಪ, ಬೆಣ್ಣೆ ಯಾರ್ಯಾರು ಇದ್ದಂಗೆ ನೋಡಿ ಹಾಕ್ಕೋಬೋದು ರೀ. ಇವಾಗ ಇದಕ್ಕೆ ಒಂಚೂರು ನೀರನ್ನು ಹಾಕಿಬಿಟ್ಟು ನಾವು ಚಪಾತಿ ಹಿಟ್ಟಿನಲ್ಲೂ ಸ್ವಲ್ಪನೇ ತೆಳು ಕಲಿಸ್ಬೇಕಾಗತ್ತೆ ರೀ. ಯಾಕಂತಂದರೆ ಇದು ಸ್ವಲ್ಪ ನಮಗೆ ಪರೋಟ ಮಾಡೋದ್ರ ಕಡೆಯಿಂದಾಗಿ ಸ್ವಲ್ಪನೇ ಹಿಟ್ಟು ಸ್ಮೂತ್ ಆಗಬೇಕಾಗುತ್ತೆ ನಮ್ಮದು. ಹಾಗಾಗಿ ಸ್ವಲ್ಪನೇ ನೋಡಿ ಚೆನ್ನಾಗಿ ಒಳ್ಳೆಯ ಒಂದು ಸಾಫ್ಟ್ ಆದಂಥ ಒಂದು ಹಿಟ್ಟನ್ನು ಸಹ ನಾವು ಕಲಿಸ್ಕೋಬೇಕಾಗುತ್ತೆ. ಇನ್ನು ನಮಗೆ ಒಂಚೂರು ನೀರು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ನೋಡಿಬಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಬೇಗ ಆಗ್ತದೆ ರೀ. ನಾವು ಈ ಕಡೆ ಇದನ್ನು ಕಲಸಿಟ್ಬಿಟ್ಟು ನಾವು ಆ ಕಡೆ ಮೆಂತ್ಯ ಇದು ಸ್ವಲ್ಪನೇ ಒಗ್ಗರಣೆ ಮಾಡಿಕೊಂಡು ನಾವು ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ರೀ. ಮೆಂತ್ಯ ಪಲ್ಯ ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಈ ಒಂಚೂರು ಸೀಸನ್ ಇದ್ದಾಗೆ ಅದನ್ನು ಈ ಥರ ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಪರೋಟ ರೆಡಿ ಆಗುತ್ತೆ. ನಮ್ಮದು ಹಿಟ್ಟು ಈ ಥರ ಚೆನ್ನಾಗಿ ನಾನು ಕಲಿಸಿದ್ದೀನಿ ರೀ. ಮತ್ತು ಇದಿಷ್ಟಾದಮೇಲೆ ಒಂದು ಸ್ವಲ್ಪನೇ ಮೇಲೆ 1 ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ಬೋದು, ನೋಡ್ಕೊಂಡು ನಿಮಗೆ ತುಪ್ಪ ಹೇಗೆ 1 ಸ್ಪೂನು 2 ಸ್ಪೂನು ಆ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮತ್ತೆ ನಾವು 1-2 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಾಡಿದ್ರೆ ಹಿಟ್ಟು ಸಾಫ್ಟ್ ಆಗುತ್ತೆ ರೀ. ಒಳ್ಳೆಯ ಒಂದು ಪರೋಟ ರೆಡಿ ಆಗುತ್ತೆ. ಇವಾಗ ನಮ್ಮದು ಹಿಟ್ಟು ರೆಡಿಯಾಗಿದೆ. ನೋಡಿದ್ರೆ ಈ ಥರ ಒತ್ತಿದ್ರೆ ಒಳಗೆ ಈ ಥರ ಸಾಫ್ಟಾಗಿ ಹೋಗ್ಬೇಕು ನೋಡಿರಿ. ಇದೇ ನಮಗೆ ಸರಿಯಾದಂಥದ್ದು. ನೀವು ನೋಡ್ಬೋದು ರೀ, ಇದನ್ನು ಒಂಚೂರು ಹಿಂಗೆ ಕಾಟನ್ ಬಟ್ಟೆನಲ್ಲಿ ಯಾವುದರ ಒಂದು ಕ್ಲೀನಾದ ಬಟ್ಟೆ ಇರುತ್ತೆ ನೋಡಿರಿ, ಈ ಥರನೇ ಮುಚ್ಚಿ ಇಡಬೇಕಾಗುತ್ತೆ. ಹಾಗೆ ಮುಚ್ಚಿಟ್ರೂ ಆಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಮೆಂತ್ಯ ಸೊಪ್ಪು ನಾನು ಇದನ್ನು ಉಪ್ಪು ನೀರಿನಲ್ಲೆಲ್ಲ ಹಿಂಡು ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ.
ಕಟ್ ಅಂತಂದರೆ ನಾವು ಉಪ್ಪಿನ ನೀರೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಮ್ಮದು ಬಾಣಲಿ ಬಿಸಿ ಆಗಿದೆ ರೀ. 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೇನೆ. ಇವಾಗ ನಮ್ಮದು ತುಪ್ಪ ಬಿಸಿ ಆಗಿದೆ ರೀ. ನಾನು ಇದಕ್ಕೆ ನೋಡಿರಿ ಸ್ವಲ್ಪನೇ ಈ ಥರ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕಿ ಸ್ವಲ್ಪನೇ ಬಾಡಿಸ್ಕೊತಾ ಇದ್ದೀವಿ. ಮತ್ತು ನೋಡ್ಬೋದು ಸ್ವಲ್ಪನೇ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಇದನ್ನು ಸಹ ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ್ರಿ ಇದರೊಳಗೆ. ಅಂದರೆ ನಮಗೆ ತುಂಬ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿದ್ರೆ ನಾವು ಇದು ಚಪಾತಿ ಒಳಗೆ ಇದು ಪರೋಟ ಒಳಗೆ ಇಟ್ಟು ಲಟ್ಟಿಸ್ಬೇಕಾದ್ರೆ ಸರಿಯಾಗಲ್ಲ. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ರೀ, ಅಂದರೆ ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇದನ್ನು ಈ ಥರನೇ ಒಂಥರ ಶಾಲು ಫ್ರೈ ಮಾಡ್ಕೊಂಡಂಗೆ ಇರಬೇಕಾಗುತ್ತೆ ರೀ. ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ಚೂರು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೂರು ರುಚಿಗೆ ಎಷ್ಟು ಬೇಕಷ್ಟು ನಾವು ಹಿಟ್ಟಿಗೆ ಹಾಕ್ಕೊಂಡಿದ್ದೇವೆ ರೀ, ಮತ್ತು ಸೊಪ್ಪಿಗೆ ಹಾಕ್ಕೊಂಡಿದ್ದೆವು. ಜಸ್ಟ್ ಒಂದು ಚಟ್ಕೆ ಅಷ್ಟು ಈ ಒಂದು ಮಸಾಲಾಗೆ ಹಾಕೊಂಡ್ರೆ ಸಾಕು. ಅದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ. ತುಂಬ ಒಂದು ಆಯಿಲು ಹಾಕ್ಕೊಂಡಿಲ್ಲ ನಾವು. ಇವಾಗ ಇದಕ್ಕೆ ನೋಡಿರಿ ನಾವು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ. ಆ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ತಾಯಿದ್ದೇನೆ. ಅಂದರೆ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿರಿ. ನೀವು ಬೇಕಾದ್ರೆ ಜಾಸ್ತಿ ಮಾಡಿಸಿದ್ರೆ ಜಾಸ್ತಿನೂ ಹಾಕ್ಕೋಬೋದು. ಇದು ನಮಗೆ ಇವಾಗ ಸ್ಟಫಿಂಗ್ ರೆಡಿಯಾಗಿದೆ. ಕೊನೆಯದಾಗಿ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ನಮ್ಮದು ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ಇದಕ್ಕೆ ನೋಡಿರಿ ನಾನು ಒಂದು ಅರ್ಧನೇ ಲಿಂಬೆಹಣ್ಣು ಸಹ ಹಿಂಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಲಿಂಬೆಹಣ್ಣನ್ನು ಸಹ ಹಾಕ್ಕೊಂಡಿದ್ದೇನೆ. ನೋಡ್ಬೋದು ರೀ, ನಮ್ಮದು ಮಸಾಲವನ್ನು ನಾನು ಈ ಥರ ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ನಮ್ಮದು ಹಿಟ್ಟನ್ನು ತೆಗೆದುಬಿಟ್ಟು ನಾವು ಸ್ವಲ್ಪನೇ ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಬೋದು ರೀ. ನೋಡಿರಿ ಇಷ್ಟು ಸ್ಮೂತಾಗಿದೆ ನಮ್ಮದು ಹಿಟ್ಟು. ಈಗ ನಾನು ಇದನ್ನು ಒಂದೊಂದೇ ಉಳ್ಳೆಗಳನ್ನು ಮಾಡ್ಕೊತಾ ಇದ್ದೀನಿ. ನಮ್ಮದು ಇಷ್ಟೆಲ್ಲ ಉಳ್ಳೆಯನ್ನು ಮಾಡಿಟ್ಕೊಂಡಿದ್ದೀನಿ ರೀ. ಈಗ ನಮ್ಮದು ಉಳ್ಳೆಯನ್ನು ಮಾಡಿಟ್ಕೊಂಡಿದ್ದು ನಾವೀಗ ಲಟ್ಟಿಸುವ. ಈಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನಾನು ಇಟ್ಕೊಂಡಿದ್ದೇನೆ. ಈಗ ನಾವು ಇದನ್ನು ಸ್ಟಫಿಂಗನ್ನು ಇದರೊಳಗೆ ಹಾಕಬೇಕಾಗತ್ತೆ ರೀ. ಹಾಕಿ ನಾವು ಈ ಥರನೇ ಅಂದರೆ ಇದು ಒಂದು ಇದು ರೌಂಡ್ ಶೇಪಲ್ಲಿ ಈ ಥರನೇ ನಾವು ಫಿಲ್ ಮಾಡ್ಕೊಂಡ್ರಿ. ಈ ಥರ ನಾವು ಚೆನ್ನಾಗಿ ಇದನ್ನು ಇದು ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡು ಈ ಥರನೇ ಬಿಟ್ಟು ನಾವು ಲಟ್ಟಿಸ್ಬೇಕಾಗತ್ತೆ ರೀ. ಅಂದರೆ ತುಂಬ ಒತ್ತಿ ಲಟ್ಟಿಸ್ಬಾರ್ದ್ರಿ, ಸ್ವಲ್ಪ ದಪ್ಪನೇ ಇರಬೇಕು. ಯಾಕಂದರೆ ನಾವು ಹಾಕಿದ ಸ್ಟಫಿಂಗ್ ನೋಡಿರಿ ನಮಗೆ ಹೊರಗಡೆ ಬರಬಾರ್ದು. ಅಂದರೆ ಸ್ವಲ್ಪ ಈ ಥರನೇ ಸ್ಲೋಲಿಯಾಗಿ ಲಟ್ಟಿಸ್ಬೇಕಾಗುತ್ತೆ. ಸ್ವಲ್ಪನೇ ನೋಡ್ಬೋದು, ಅಂದರೆ ನಮ್ಮದು ಸ್ಟಫಿಂಗು ಬರಬಾರ್ದು. ನೋಡಿರಿ ಈ ಕಡೆ ನಮ್ಮದು ಇದು ಈ ಕಡೆ ಭಾಗ ಒಂದು, ಇದು ಒಂದು. ಇದಕ್ಕೇ ಒಂದು ಸ್ವಲ್ಪನೇ ನಾವು ತುಪ್ಪವನ್ನು ಹಾಕೊಳ್ಳೋಣ. ಅಂದರೆ ತುಪ್ಪ ಹಾಕಿಬಿಟ್ಟು ನಾವು, ಯಾಕಂದರೆ ಮಕ್ಕಳಿಗೆ ಹಾಕೋದಿರ್ತದೆ ನೋಡಿರಿ, ಸ್ವಲ್ಪನೇ ತುಪ್ಪವನ್ನು ಹಾಕಿಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ನಾವು ಇದನ್ನು ಸಹ ಈ ಥರ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ನಮಗೆ ಎಷ್ಟು ಬೇಕಾಗ್ತೋ ಅಷ್ಟು, ತುಂಬ ತೆಳು ಮಾಡೋಕ್ಕೆ ಬರಲ್ಲ. ಇದೊಂದು ಸ್ವಲ್ಪ ದಪ್ಪನೇ ಇರುತ್ತೆ ರೀ. ನೋಡ್ಬೋದು ಇದನ್ನು ಈ ಥರನೇ ನಮಗೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ, ತುಂಬ ಜಾಸ್ತಿನೂ ಇಲ್ಲ, ಈ ಥರನೇ ನಾವು ಎಷ್ಟಾಗುತ್ತೆ ಅಷ್ಟು, ತುಂಬ ಅಂದರೆ ನಮ್ಮದು ಸ್ಟಫಿಂಗು ಹೊರಗೆ ಬರಬಾರ್ದು. ಈ ಥರನೇ ನಾವು ಲಟ್ಟಿಸ್ಕೊತ ಹೋದರೆ ನಮಗೆ ಒಳ್ಳೆಯ ಒಂದು ಮೆಂತ್ಯ ಪರೋಟ ರೆಡಿ ಆಗುತ್ತೆ. ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ಮಕ್ಕಳು ತುಂಬ ಇಷ್ಟಪಡ್ತಾರೆ. ನಾವು ಮಕ್ಕಳಿಗೆ ಇದನ್ನೇ ಡಬ್ಬಿಗೆ ಹಾಕಿ ಕಳಿಸ್ತೀವಿ. ನೋಡ್ಬೋದು ರೀ, ಇಷ್ಟ ಆದರೆ ಸಾಕು. ಅಂದರೆ ಪೂರ್ತಿ ತೆಳು ಮಾಡ್ಲಿಕ್ಕೆ ಹೋದರೆ ಸ್ಟಫಿಂಗು ಹೊರಗೆ ಬರುತ್ತೆ. ಈಗ ನೋಡಿರಿ ನಮ್ಮದು ಇದು ಲಟ್ಟಿಸ್ಕೊಂಡು ಆಗಿದೆಯಲ್ಲ, ನಾನು ಇದನ್ನು ಇಲ್ಲಿ ತವಾದಲ್ಲಿ ಸ್ವಲ್ಪನೇ ನಾನು ಎಣ್ಣೆದು ತುಪ್ಪವನ್ನು ಹಚ್ಕೊಂಡಿದ್ದೇನೆ. ಇದು ಒಂದು ಸ್ವಲ್ಪನೇ ನಮಗೆ ನಿಧಾನವಾಗಿ ಬೇಯಬೇಕಾಗತ್ತೆ ರೀ. ಹಾಗಾಗಿ ನಾವು ಸ್ವಲ್ಪನೇ ಇದನ್ನು, ಅಂದ್ರೆ ಪೂರ್ತಿ ಸೀದು ಹೋಗೋ ತನಕನೂ ಬಿಡೋಂಗಿಲ್ಲ. ಈ ಥರ ಒಂಚೂರು ನಾವು ಸ್ವಲ್ಪ ಲೈಟಾಗಿ ಆದಾಗೆ ನೋಡಿರಿ ಈ ಥರ ಸ್ವಲ್ಪ ತುಪ್ಪವನ್ನು ನಾವು ಇದಕ್ಕೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ನಮ್ಮದು ಚೆನ್ನಾಗಿದು ಊದ್ಕೊಂಡು ಬಂದಿದೆ ನೋಡಿರಿ. ಈಗ ಇದನ್ನು ಸಹ ನಾವು ಬೇಯಿಸ್ಕೊಳ್ಳೋಣ. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಒಂದು ಸರ್ತಿ ಮಾಡಿ ನೋಡಿ, ಗೊತ್ತಾಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು. ಈಗ ಇದು ರೆಡಿಯಾಗಿದೆ ನಮಗೆ. ನಾನು ಇದನ್ನು ತೆಗಿತಾ ಇದ್ದೇನೆ ರೀ.
ಈಗ ನೀವು ನೋಡ್ಬೋದು ಇಲ್ಲಿ ಇನ್ನೊಂದು ಸಹ ನಾನು ಈ ಥರನೇ ಅಗಲ ಮಾಡಿ ಇಟ್ಕೊಂಡಿದ್ದೀನಿ ರೀ. ಸ್ವಲ್ಪನೇ ಇದಕ್ಕೆ ನಾನು ಸ್ಟಫಿಂಗನ್ನು ಹಾಕ್ಕೊಂಡು ಈ ಥರನೇ ನಾವು ಈ ಥರ ಕೂಡಿಸ್ಕೋಬೇಕು ರೀ. ಅಂದರೆ ಇದು ನಮಗೆ ಹಿಟ್ಟು ಎಕ್ಸ್ಟ್ರಾ ಉಳಿಬೇಕಾಗುತ್ತೆ. ಈ ಥರನೇ ಕೂಡಿಸ್ಕೊಂಡ್ಬಿಟ್ಟು ನಾವು ಇದನ್ನು ಈ ಥರ ಮಾಡ್ಕೊಂಡ್ರೆ ನಮ್ಮದು ಸ್ಟಫಿಂಗು ಹೊರಗೆ ಬರೋದಿಲ್ಲ. ಈ ಥರನೇ ನಾವು ಒಂದು ಒಳ್ಳೆ ಥರ ಮಾಡ್ಕೊಂಡು ಒಂದು ಸ್ವಲ್ಪನೇ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಈ ಥರನೇ ನೋಡ್ಬೋದು. ನಮ್ಮದು ಸ್ಟಫಿಂಗ್ ನಾವು ಹಾಕೊಂಡೆ ಅಂತ ಗೊತ್ತೇ ಆಗೋದಿಲ್ಲ. ಸೇಮ್ ಅದೇ ಥರನೇ ರೀ. ನಮ್ಮದು ಈ ಥರ ತುಪ್ಪವನ್ನು ಹಾಕಿಬಿಟ್ಟು ಇದನ್ನು ಈ ಥರ ಫೋಲ್ಡ್ ಮಾಡಿ ಈ ಥರ ಮಡಚಿದ್ರೆ ಸಾಕು. ತುಂಬ ಬೇಗ ಆಗ್ತದೆ ನೋಡಿರಿ. ಸ್ವಲ್ಪ ಇದು ಒಂದು ಸತಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ನಮಗೆ ತುಂಬ ಈಸಿ, ಅಂದರೆ ಸ್ವಲ್ಪ ನಿಧಾನಕವಾಗಿಯೇ ಇದನ್ನು ಈ ಥರ ಮಾಡಬೇಕಾಗುತ್ತೆ. ನೋಡ್ಬೋದು ರೀ, ತುಂಬ ಒಂದು ಈಸಿ ಆಗುವಂತಹ ಒಂದು ಪರೋಟ ಆಗಿದೆ ಇದು. ನೋಡ್ಬೋದು ಒಳಗಡೆ ನಾವು ಹಾಕಿ ನೋಡ್ರಿ ಸ್ಟಫಿಂಗ್, ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನೋಡ್ಬೋದು ಇವಾಗ ನಾನು ಇದನ್ನು ರೆಡಿ ಮಾಡೋದು ಆಗಿದೆ. ಈಗ ಇದನ್ನು ಮತ್ತೆ ಬೇಯಿಸ್ತಾ ಇದ್ದೀನಿ ರೀ. ಈಗ ನೋಡ್ಬೋದು ರೀ, ನಮ್ಮದು ಇದನ್ನು ಸಹ ಪರೋಟ ಚೆನ್ನಾಗಿ ಬಂದಿದೆ. ನೋಡ್ಬೋದು ರೀ, ನಾನು ಇದನ್ನು ಸೇಮ್ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು ಈ ಥರನೇ ಬೇಯಿಸ್ಕೊತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಮ್ಮದು ರೆಡಿಯಾಗಿದೆ ಪರೋಟ. ಮತ್ತು ಇದರ ಜೊತೆಗೆ ನಾನು ಚಟ್ನಿ ಮಾಡಿದ್ದೀನಿ, ಕೊಕೊನಟ್ ಚಟ್ನಿ. ನೀವು ಬೇಕಾದ್ರೆ ಪಲ್ಯ ಆದರೂ ಮಾಡ್ಕೋಬೋದು, ಚಟ್ನಿ ಆದರೂ ಮಾಡ್ಕೋಬೋದು. ಟೊಮೆಟೊ ಕೆಚ್ಚಪ್ ಇರುತ್ತೆ ನೋಡಿರಿ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.